ಮೂಲ ಸೌಲಭ್ಯವಿಲ್ಲದೆ ಪರದಾಡುತ್ತಿರುವ ಸಂತ್ರಸ್ತರಿಗೆ ಸಹಾಯ ಹಸ್ತ ನೀಡಿದ ಎಚ್ಆರ್ಎಸ್ ತಂಡ. ಹೌದು ವೀಕ್ಷಕರೇ, ಇದು ಬೆಳಗಾವಿ ಜಿಲ್ಲೆಯ ಖಾನಾಪುರ ಮತ್ತು ಗೋಕಾಕ್ ತಾಲೂಕಿನಲ್ಲಿ ಗ್ರಾಮದ ನಿವಾಸಿಗಳಿಗೆ ಮೂಲ ಸೌಲಭ್ಯವಿಲ್ಲದೆ ಪರದಾಡುತ್ತಿರುವ ಸಂತ್ರಸ್ತರಿಗೆ ಸಹಾಯ ಹಸ್ತ ನೀಡಿದ ಎಚ್ಆರ್ಎಸ್ ತಂಡ. ಸನ್ 2019ರಲ್ಲಿ ಗ್ರಾಮದ ಸುಮಾರು 30ಕ್ಕಿಂತ ಹೆಚ್ಚು ಮನೆಗಳಿಗೆ ಮಲಪ್ರಭಾ ನದಿ ನೀರು ನುಗ್ಗಿ ಗ್ರಾಮದ ಜನರು ಇರಲು ಸೂರು ಇಲ್ಲದೆ ಗಂಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದರು. ಆಗ ಅವರ ಸಹಾಯಕ್ಕೆ ಬಂದಿದ್ದು ಬೆಂಗಳೂರಿನ ಎಚ್ಆರ್ಎಸ್ ತಂಡ ಮತ್ತು ಬೆಳಗಾವಿಯ ಮದೀನಾ ಫೌಂಡೇಶನ್. ಇವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ತಾವೇ ನಿಧಿ ಸಂಗ್ರಹಿಸಿ 1 ಎಕರೆ ಜಾಗವನ್ನು ಖರೀದಿಸಿದರು. ಆ 1 ಎಕರೆ ಜಾಗದಲ್ಲಿ ಗಂಜಿ ಕೇಂದ್ರದಲ್ಲಿದ್ದಂತಹ ಕುಟುಂಬಗಳಿಗೆ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಟ್ಟಿದ್ದರು. ಈ ಕುಟುಂಬಗಳಿಗೆ ಪಕ್ಕಾ ಮನೆಗಳನ್ನು ಹಂಚಿಕೆ ಮಾಡುವಂತೆ 5 ವರ್ಷಗಳಿಂದ ಸಾಕಷ್ಟು ಬಾರಿ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡಿ ಘೋರ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆಂದು ಇಲ್ಲಿನ ನಿವಾಸಿಗಳ ಆಕ್ರೋಶ. 5 ವರ್ಷದ ಹಿಂದೆ ಮಲಪ್ರಭಾ ನದಿಯ ಪ್ರವಾಹಕ್ಕೆ ಸಿಲುಕಿ ಸೂರು ಕಳೆದುಕೊಂಡ ಕುಟುಂಬಗಳಿಗೆ ಈವರೆಗೂ ಸರ್ಕಾರದಿಂದ ಮನೆಗಳು ಹಂಚಿಕೆಯಾಗದೇ ಇರುವುದು ವಿಪರ್ಯಾಸವೇ ಸರಿ. ಕಳೆದ 5 ವರ್ಷಗಳಿಂದ ವಾಸವಿದ್ದ ತಾತ್ಕಾಲಿಕ ಶೆಡ್ಗಳು ಶಿಥಿಲಾವಸ್ಥೆಯಲ್ಲಿವೆ. ಮನೆಗಳಿಗೆ ಸಂಚರಿಸಲು ಸರಿಯಾದ ರಸ್ತೆ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ನಮಗೆಲ್ಲ ಸರ್ಕಾರದಿಂದ ಮನೆಗಳನ್ನು ಹಂಚಿಕೆ ಮಾಡಬೇಕು ಮತ್ತು ನಾವಿರುವ ಜಾಗಕ್ಕೆ ಮೂಲ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಇದರ ಭಾಗವಾಗಿ ಖಾನಾಪುರ ಮತ್ತು ಗೋಕಾಕ್ ತಾಲೂಕುಗಳ ಹಿರೇಹಟ್ಟಿಹೊಳೆ ಪ್ರದೇಶಗಳಲ್ಲಿ ಎಚ್ಆರ್ಎಸ್ ತಂಡವು ಸಮೀಕ್ಷೆ ನಡೆಸಿ ಅನೇಕ ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿರುವುದು ಕಂಡುಬಂದಿತು. ಅರ್ಹ ಕುಟುಂಬಗಳಿಗೆ ರೇಷನ್ ಕಿಟ್ಗಳ ವ್ಯವಸ್ಥೆ ಮಾಡಿ ವಿತರಿಸಲಾಯಿತು. ಈ ತಂಡದಲ್ಲಿ ಮುಖಂಡರಾದ ಯಾಸೀನ್ ಮಕಾಂದಾರ್, ಸಮೀರ್ ತಾಂಬ್ಡಿ, ಪರ್ವೇಜ್ ಮಕಾಂದಾರ್ ಮುಂತಾದವರು ಭಾಗವಹಿಸಿದ್ದರು. ವರದಿ ಅಫ್ತಾಬ್ ಸರ್ಮು.